ಆಕಾಶವಾಣಿ ಕಲಬುರಗಿ ಸರಳವಾಗಿ ಇಂಗ್ಲಿಷ್ ಕಲಿಯುವ ಮತ್ತು ಮಾತನಾಡುವ ಕುರಿತು ಪ್ರಿಯಾಂಕಾ ಶಂಕರ್ ಅವರಿಂದ ಭಾಷಣ. ಆಕಾಶವಾಣಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು. ಇಂದಿನ ದಿನಮಾನಗಳಲ್ಲಿ ಇಂಗ್ಲಿಷ್ ಭಾಷೆ ಎಷ್ಟೊಂದು ಅಗತ್ಯ ಎಂಬುದು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಓದುವ ಮಕ್ಕಳಿಗೆ ಇಂಗ್ಲಿಷ್ ಎಂದರೇನೆ ಒಂದು ರೀತಿಯ ಭಯ. ಇನ್ನು ಕೆಲವರಿಗೆ ಓದಲು ಬರೆಯಲು ಬಂದರೂ ಇಂಗ್ಲಿಷ್ ಮಾತನಾಡುವುದು ಕಷ್ಟವಾಗುತ್ತೆ. ಆದರೆ ನಿಮಗೆ ಗೊತ್ತಾ, ಇಂಗ್ಲಿಷ್ ನಾವಂದುಕೊಂಡಷ್ಟು ಕಷ್ಟದ ಭಾಷೆಯೇನಲ್ಲ. ಸುಲಭವಾಗಿ ದೈನಂದಿನ ಬದುಕಿನಲ್ಲಿ ನಾವು ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳುವುದರ ಮೂಲಕ ನಾವು ಇಂಗ್ಲಿಷ್ ಕಲಿಯುವುದರ ಜೊತೆಗೆ ನಮ್ಮ ಮಕ್ಕಳಿಗೂ ಸುಲಭದ ಇಂಗ್ಲಿಷ್ ಕಲಿಸಬಹುದಾಗಿದೆ. ಅದು ಕೂಡ ತುಂಬಾನೇ ಸರಳವಾಗಿ. ಮನೆಯಲ್ಲೇ ದೈನಂದಿನ ಸಂಭಾಷಣೆಗಳ ಮೂಲಕ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಲು ನಾನು ಇಂದು ಕೆಲ ಸುಲಭ ವಿಧಾನಗಳನ್ನು ನಿಮಗೆ ತಿಳಿಸಲು ಹೊರಟಿದ್ದೇನೆ. ಇನ್ನು ದೈನಂದಿನ ಜೀವನದಲ್ಲಿ ಇಂಗ್ಲಿಷ್ ಬಳಕೆಯನ್ನ ಸುಲಭವಾಗಿ ಮಾಡುವುದರ ಮೂಲಕ ಸುಲಭ, ಸರಳ ಅಷ್ಟೇ ಅಲ್ಲದೆ ಒಂದು ರೀತಿಯ ಮೋಜಿನಂತೆ ನಾವು ನಮ್ಮ ಮಕ್ಕಳಿಗೂ ಇಂಗ್ಲಿಷ್ ಭಾಷೆಯನ್ನ ಸರಳವಾಗಿ ಕಲಿಸಬಹುದು. ಈಗ ನಾನು ಹೇಳುತ್ತಿರುವುದು ಸಾಮಾನ್ಯ ಸಂಭಾಷಣೆ ಬಗ್ಗೆ. ಅಂದರೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಸಣ್ಣ ಸಣ್ಣ ವಾಕ್ಯಗಳನ್ನು ನಾವು ಬಳಸಬೇಕು. ಉದಾಹರಣೆಗೆ ವೇಕಪ್ ಅಂದರೆ ಎದ್ದೇಳು, ಬ್ರಷ್ ಯುವರ್ ಟೀತ್ ಅಂದರೆ ಹಲ್ಲುಚ್ಚು, ಗೆಟ್ ರೆಡಿ ಅಂದರೆ ತಯಾರಾಗು ಎಂಬ ಸರಳ ಮತ್ತು ಸುಲಭವಾಗಿ ನೆನಪಿನಲ್ಲಿ ಉಳಿಯುವಂತ ವಾಕ್ಯಗಳು ಇವಾಗಿವೆ. ಅದೇ ರೀತಿ ಆದೇಶಗಳು ಮತ್ತು ವಿನಂತಿ ಮಾಡಲು ಬಳಸುವ ಕೆಲ ಪದಗಳನ್ನು ಸಹ ಸರಳ ವಾಕ್ಯಗಳಾಗಿ ಬಳಸಬಹುದಾಗಿದೆ. ಉದಾಹರಣೆಗೆ ಕಮ್ ಹಿಯರ್ ಅಂದರೆ ಇಲ್ಲಿ ಬಾ, ಲಿಸನ್ ಟು ಮೀ ಅಂದರೆ ನಾನು ಹೇಳುವುದನ್ನು ಕೇಳು, ಪೇ ಅಟೆನ್ಷನ್ ಅಂದರೆ ಗಮನಿಸು. ಈ ರೀತಿಯಾದ ಮುಂತಾದ ಪದಗಳನ್ನು ನಾವು ನಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಂಡರೆ ಇಂಗ್ಲಿಷ್ ಭಯ ನಮ್ಮಿಂದ ತನ್ನ ತಾನಾಗೆ ದೂರವಾಗುವುದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಅವರೊಡನೆ ಆಟವಾಡುತ್ತಿರುವಾಗ ಇಂಗ್ಲಿಷ್ ಪದಗಳನ್ನು ನಾವು ಬಳಸುವುದರಿಂದ ಮಕ್ಕಳು ಬೇಗನೆ ಹೊಸ ಹೊಸ ಪದಗಳನ್ನ ಕಲಿಯುತ್ತಾರೆ. ಈಗ ನೀವೆಲ್ಲ ನನ್ನನ್ನ ಪ್ರಶ್ನಿಸಬಹುದು, ಈ ಪದಗಳನ್ನ ನೀವು ಹೇಳಿದ್ರಿ ಓಕೆ, ಆದರೆ ಈ ರೀತಿಯ ಪದಗಳು ನಮಗೆ ಗೊತ್ತಾದ್ರೆ ತಾನೇ ನಾವು ಇಂಗ್ಲಿಷ್ ಕಲಿಯಬಹುದು ಎಂದು ನೀವು ನನಗೆ ಪ್ರಶ್ನಿಸುವುದಾದ್ರೆ ಅದಕ್ಕೆ ಉತ್ತರ ಎಂಬಂತೆ ಇಂಗ್ಲಿಷ್ ಕಲಿಯಲು ಇರುವ ಸಂಪನ್ಮೂಲಗಳ ಬಗ್ಗೆ ನಾನು ತಿಳಿಸುವೆ, ಕೇಳಿ. ಇದೀಗ ಅಕ್ಷರಸ್ಥರು ಮತ್ತು ಅನಕ್ಷರಸ್ಥರು ಕೂಡ ಯೂಟ್ಯೂಬ್ ಬಳಕೆ ಮಾಡುವುದನ್ನ ತಿಳಿದೇ ಇರ್ತಾರೆ. ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಸುವ ಅನೇಕ ಯೂಟ್ಯೂಬ್ ಚಾನೆಲ್ಗಳಿವೆ. ಉದಾಹರಣೆಗೆ ಇಂಗ್ಲಿಷ್ ವಿತ್ ಲಕ್ಕಿ, ಇಂಗ್ಲಿಷ್ ವಿತ್ ಮೀ ಕನ್ನಡ ಮುಂತಾದವುಗಳಿವೆ. ಅವುಗಳನ್ನ ನೀವು ಸರಳವಾಗಿ ಹುಡುಕಿಕೊಳ್ಳಬಹುದು. ಇಂಗ್ಲಿಷ್ ಭಾಷೆಯನ್ನ ಕೇವಲ ನಿಮಗೆ ಪಾಠ ಮಾಡುವುದಷ್ಟೇ ಅಲ್ಲದೆ ಕಥೆಗಳು ಮತ್ತು ಹಾಡುಗಳ ಮೂಲಕ ಇಂಗ್ಲಿಷ್ ಭಾಷಾ ಜ್ಞಾನವನ್ನು ವೃದ್ಧಿಸಬಹುದಾದಂತಹ ಹಲವು ಚಾನೆಲ್ಗಳಿವೆ. ಅಷ್ಟೇ ಅಲ್ಲದೆ ಕನ್ನಡದಿಂದ ಇಂಗ್ಲಿಷ್ ಕಲಿಕೆ ಸುಲಭವಾಗಲೆಂದೇ ಹಲವರು ಬರೆದಿರುವ ಪುಸ್ತಕಗಳು ಕೂಡ ಮಾರುಕಟ್ಟೆಯಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಇಂದಿನ ದಿನಮಾನಗಳಲ್ಲಿ ಲಭ್ಯವಿದೆ. ಅಂತರ್ಜಾಲ, ಪುಸ್ತಕಗಳು, ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಮತ್ತು ಆಡಿಯೋ ಕೋರ್ಸ್ಗಳಿಂದ ನಾವು ನಿತ್ಯ ಚಿಕ್ಕ ವಾಕ್ಯಗಳ ಅಭ್ಯಾಸ ಮಾಡುತ್ತಾ ಹೊರಟರೆ ನೀವೇ ಹೇಳುವಿರಿ ಇಂಗ್ಲಿಷ್ ಭಾಷೆ ಮಾತನಾಡಲು ತುಂಬಾ ಸರಳವಾಗಿ ಕಲಿಯಬಹುದೆಂದು. ಇಂಗ್ಲಿಷ್ ಕಲಿಯೋದು ಹೇಗೆ ಮತ್ತು ಅದಕ್ಕೆ ಬೇಕಾದ ಸಂಪನ್ಮೂಲಗಳ ಬಗ್ಗೆಯಂತೂ ನಾನೀಗ ತಿಳಿಸಿಕೊಟ್ಟೆ. ಆದರೆ ಅದನ್ನ ಕಲಿಯಲು ಅಥವಾ ಕಲಿಸಲು ಮೊದಲು ನಾವು ಸಿದ್ಧರಾಗಿರಬೇಕು. ಅದು ಹೇಗೆಂದರೆ ಅದಕ್ಕಾಗಿ ನಮ್ಮಲ್ಲಿ ಕೆಲ ಅಂಶಗಳನ್ನು ನಾವು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಮೊದಲನೇದಾಗಿ ತಾಳ್ಮೆ ಅಂದರೆ ಪೇಷನ್ಸ್. ತಾಳ್ಮೆ ಇಲ್ಲದೆ ಯಾವುದನ್ನು ಕಲಿಯಲು ಸಾಧ್ಯವಿಲ್ಲ. ಮಕ್ಕಳಿಗೆ ಕಲಿಯಲು ಸಮಯ ನೀಡಿ. ದಿನನಿತ್ಯ ನಿರಂತರವಾಗಿ ತಾಳ್ಮೆಯಿಂದ ದೈನಂದಿನ ಜೀವನದ ಬದುಕಿನಲ್ಲಿ ಬಳಕೆಗೆ ಬರುವ ಪದಗಳನ್ನ ಹುಡುಕಿ ಅವುಗಳನ್ನ ಪದೇ ಪದೇ ಬಳಸಲು ಪ್ರಾರಂಭಿಸಿ. ಮತ್ತು ವಿಶೇಷವಾಗಿ ಮಕ್ಕಳಲ್ಲಿ ಇದರ ಆಸಕ್ತಿ ಹೆಚ್ಚಾಗಲು ಆಟದಿಂದ, ಮೋಜಿನಿಂದ ಅವರು ಬಳಸದಿದ್ದರೂ ನೀವು ಇಂಗ್ಲಿಷ್ ಪದಗಳನ್ನ ಪದೇ ಪದೇ ಬಳಸಲು ಪ್ರಾರಂಭಿಸಿ. ನಿಮ್ಮನ್ನ ನೋಡಿ ಅವರಿಗೂ ಅದರಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಇಂಗ್ಲಿಷ್ ಭಾಷೆಯನ್ನ ಬಲವಂತವಾಗಿ ಕಲಿಸದೆ ಆಟದ ರೂಪದಲ್ಲಿ ಪ್ರೀತಿಯಿಂದ ಕಲಿಸಿ ಎಂಬುದೇ ನನ್ನ ಸಲಹೆ. ಮುಖ್ಯವಾದ ಮತ್ತೊಂದು ವಿಷಯವೇನೆಂದರೆ ಪುನರಾವರ್ತನೆ.
ಮೀನ್ಸ್ ರೆಪಿಟೇಷನ್. ಹೌದು, ನಿತ್ಯ ನಾವು ಬಳಸುವ ಪದಗಳನ್ನು ಮತ್ತೆ ಮತ್ತೆ ಉಚ್ಚರಿಸಲು, ಬಳಸಲು ಪ್ರಾರಂಭಿಸಿ. ಕಲಿತ ಪದಗಳನ್ನು ಪದೇ ಪದೇ ಬಳಸುವುದರಿಂದ ಅದು ತನ್ನ ತಾನಾಗಿಯೇ ನೆನಪಿನಲ್ಲಿ ಉಳಿಯುತ್ತದೆ. ಇಂಗ್ಲಿಷ್ ಒಂದು ಸರಳವಾದ ಭಾಷೆ. ಇದನ್ನ ಕಲಿಯುವಂತೆ ನೀವು ಮಕ್ಕಳಲ್ಲಿ ಎಂದಿಗೂ ಒತ್ತಡ ಹೇರಬೇಡಿ. ಇಂಗ್ಲಿಷ್ ಕಲಿಯುವ ಪ್ರಕ್ರಿಯೆಯನ್ನು ಆನಂದದಾಯಕವಾಗಿಡಿ. ಪ್ರತಿದಿನ ಸ್ವಲ್ಪ ಸಮಯದವರೆಗೆ ಇಂಗ್ಲಿಷ್ ಅಭ್ಯಾಸ ಮಾಡುವುದು ಅತಿ ಮುಖ್ಯ. ಅದರ ಜೊತೆಯಲ್ಲೇ ನಾವು ಬಳಸುವ ಪದಗಳ ಉಚ್ಚಾರಣೆ ಸರಿಯಾಗಿದೆಯೋ ಇಲ್ಲವೋ ಎಂಬುದನ್ನು ಸಹ ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಈ ವಿಧಾನಗಳನ್ನು ಅನುಸರಿಸುವುದರಿಂದ ಮಕ್ಕಳು ಸುಲಭವಾಗಿ ಇಂಗ್ಲಿಷ್ ಮಾತನಾಡಲು ಕಲಿಯಬಹುದು. ಮಕ್ಕಳು ಕೇಳುವುದರಿಂದ ಹೆಚ್ಚು ಕಲಿಯುತ್ತಾರೆ. ಆದ್ದರಿಂದ ಅವರೊಂದಿಗೆ ಸಣ್ಣ ಸಣ್ಣ ಇಂಗ್ಲಿಷ್ ಸಂಭಾಷಣೆಗಳನ್ನು ಪ್ರಾರಂಭಿಸಬೇಕು. ಉದಾಹರಣೆಗೆ, ಹೌ ಆರ್ ಯು ಅಂದರೆ ನೀನು ಹೇಗಿದ್ದೀಯಾ. ವಾಟ್ ಆರ್ ಯು ಡೂಯಿಂಗ್ ಎಂದರೆ ನೀನು ಏನು ಮಾಡುತ್ತಿದ್ದೀಯಾ. ಡಿಡ್ ಯು ಈಟ್ ಎಂದರೆ ನೀನು ಊಟ ಮಾಡಿದ್ದೀಯಾ. ಈ ರೀತಿಯ ಪ್ರಶ್ನೆಗಳು ಮಕ್ಕಳಲ್ಲಿ ಯೋಚನೆ ಮಾಡಲು ಸಹಾಯ ಮಾಡುತ್ತವೆ ಮತ್ತು ಅವರು ಅದಕ್ಕೆ ಉತ್ತರಿಸಲು ಕೂಡ ಪ್ರಯತ್ನಿಸುತ್ತಾರೆ. ಇನ್ನು ಆಟಗಳ ಮೂಲಕ ಕಲಿಕೆ ಮಕ್ಕಳಿಗೆ ಹೆಚ್ಚು ಇಷ್ಟವಾಗುತ್ತದೆ. ಆದ್ದರಿಂದ ನಾವು ಇಂಗ್ಲಿಷ್ ಪದಗಳನ್ನು ಆಟದ ರೂಪದಲ್ಲಿ ಕಲಿಸಬಹುದು. ಉದಾಹರಣೆಗೆ, ಫ್ಲಾಶ್ ಕಾರ್ಡ್ ಬಳಸಿ ಪದಗಳನ್ನು ಗುರುತಿಸುವ ಆಟ. ಆಬ್ಜೆಕ್ಟ್ಸ್ ನೇಮ್ ಗೇಮ್, ಮನೆಯಲ್ಲಿರುವ ವಸ್ತುಗಳ ಹೆಸರನ್ನು ಇಂಗ್ಲಿಷ್ನಲ್ಲಿ ಹೇಳುವುದು. ಆಕ್ಷನ್ ಗೇಮ್, ಜಂಪ್, ರನ್, ಕ್ಲಾಪ್ ಎಂಬ ಪದಗಳನ್ನು ಹೇಳಿ ಅದನ್ನು ಮಾಡುವ ಆಟ. ಈ ರೀತಿಯ ಚಟುವಟಿಕೆಗಳು ಮಕ್ಕಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತವೆ. ಉದಾಹರಣೆಗೆ, ಇಂಗ್ಲಿಷ್ ಆಲ್ಫಾಬೆಟ್ ರಿಡಲ್ಸ್. ನಾನೀಗ ಒಂದು ಪ್ರಶ್ನೆ ಕೇಳುವೆ, ಅದಕ್ಕೆ ನೀವು ಉತ್ತರಿಸಿ. ನನ್ನ ಪ್ರಶ್ನೆ ಹೀಗಿದೆ, ವಿಚ್ ಇಂಗ್ಲಿಷ್ ಆಲ್ಫಾಬೆಟ್ ಈಸ್ ಅ ಕ್ವೆಶ್ಚನ್? ಅಂದರೆ ಇಂಗ್ಲಿಷ್ನ ಯಾವ ಅಕ್ಷರ ಕ್ವೆಶ್ಚನ್ ಆಗಿದೆ? ಇದು ನಿಮಗೆ ಅರ್ಥವಾಗಿಲ್ಲ ಅನ್ನೋದು ನನಗೆ ಗೊತ್ತು. ಈಗ ನಾನು ಉದಾಹರಣೆಯೊಂದಿಗೆ ಹೇಳುವೆ, ಕೇಳಿ. ವಿಚ್ ಇಂಗ್ಲಿಷ್ ಆಲ್ಫಾಬೆಟ್ ಈಸ್ ಅ ಕ್ವೆಶ್ಚನ್? ಇದಕ್ಕೆ ಉತ್ತರ ವೈ. ಇನ್ನೊಂದನ್ನ ಹೇಳುವೆ, ಕೇಳಿ. ವಿಚ್ ಇಂಗ್ಲಿಷ್ ಆಲ್ಫಾಬೆಟ್ ಈಸ್ ದಿ ಓಷನ್? ಇದಕ್ಕೆ ಉತ್ತರ ಸಿ. ಸಿ ಎಂದರೆ ಸಮುದ್ರ. ಅದೇ ರೀತಿ ವಿಚ್ ಇಂಗ್ಲಿಷ್ ಆಲ್ಫಾಬೆಟ್ ಈಸ್ ಆನ್ ಆರ್ಗನ್? ಇದಕ್ಕೆ ಉತ್ತರ ಐ ಅಂದರೆ ಕಣ್ಣು. ಈಗ ನಿಮಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು ಅನ್ಕೋತೀನಿ. ಹೀಗೆ ಇಂಗ್ಲಿಷ್ ತುಂಬಾ ಸರಳ, ಜೊತೆಗೆ ಮೋಜಿನಿಂದ ನಾವು ಕಲಿಸಲೂಬಹುದು. ಇನ್ನೂ ಕೆಲವು ಮೋಜಿನ ಇಂಗ್ಲಿಷ್ ಕಲಿಕೆಯ ಆಟಗಳ ಬಗ್ಗೆ ಹೇಳುವೆ, ಕೇಳಿ. ಪಿಕ್ ಆ್ಯಂಡ್ ಸ್ಪೀಕ್ ಎಂಬ ಆಟ. ಪಿಕ್ ಆ್ಯಂಡ್ ಸ್ಪೀಕ್ ಎಂದರೆ ಒಂದು ವಸ್ತುವನ್ನ ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ನಮಗೆ ಇಂಗ್ಲಿಷ್ನಲ್ಲಿ ಎಷ್ಟು ಮಾತನಾಡಲು ಬರುತ್ತೋ ಅಷ್ಟನ್ನ ವಿವರಣೆ ಕೊಡುವುದು. ಅದರಲ್ಲಿ ತಪ್ಪೇನಾದರೂ ಇದ್ದರೂ ಜೊತೆಗಿರುವವರು ಅದನ್ನ ಸರಿಪಡಿಸುವುದು. ಅದೇ ರೀತಿ ಶೋ ಆ್ಯಂಡ್ ಟೆಲ್. ಒಬ್ಬರು ಇನ್ನೊಬ್ಬರಿಗೆ ಒಂದು ವಸ್ತುವಿನ ಬಗ್ಗೆ ಹೇಳಿದಾಗ ಅದರ ಬಗ್ಗೆ ಇನ್ನೊಬ್ಬರು 2 ನಿಮಿಷಗಳವರೆಗೆ ಮಾತನಾಡಬೇಕು. ಉದಾಹರಣೆಗೆ, ಕಾರ್ ಎಂಬ ಪದ ಹೇಳಿದರೆ ಕಾರ್ ಬಗ್ಗೆ 2 ನಿಮಿಷ ಮಾತನಾಡುವುದು. ಗೊತ್ತಾಯ್ತಲ್ವಾ ನಿಮಗೆ? ಇಂಗ್ಲಿಷ್ ಮೊದಮೊದಲು ಕಷ್ಟ ಎನಿಸಿದರೂ ಅದೊಂದು ಸರಳವಾದ ಭಾಷೆ. ತಪ್ಪುಗಳಾಗುತ್ತಿವೆ ಎಂದು ಹಿಂಜರಿಯದಿರಿ. ತಪ್ಪುಗಳಾದಲ್ಲಿ ಆ ತಪ್ಪುಗಳು ಸರಿ ಕೂಡ ಆಗುತ್ತೆ. ಕಲಿಯುವ ಸಂದರ್ಭದಲ್ಲಿ ತಪ್ಪುಗಳಾದರೂ ತಮ್ಮವರೊಂದಿಗೆ ಮಾತನಾಡುವುದನ್ನ ಬಿಡಬೇಡಿ. ಏಕೆಂದರೆ ತಪ್ಪುಗಳನ್ನ ಮಾಡಿದಾಗಲೇ ಅದನ್ನ ಸರಿಪಡಿಸಿಕೊಳ್ಳುವ ಮನೋಭಾವನೆ ನಮ್ಮಲ್ಲಿ ಬೆಳೆಯುತ್ತದೆ. ಇನ್ನು ಮಕ್ಕಳು ಕತೆಗಳು ಮತ್ತು ಹಾಡುಗಳನ್ನು ತುಂಬಾ ಇಷ್ಟಪಡುತ್ತಾರೆ. ಆದ್ದರಿಂದ ಇಂಗ್ಲಿಷ್ ಕತೆಗಳು ಮತ್ತು ರೈಮ್ಸ್ ಬಳಸುವುದು ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. ಶಾರ್ಟ್ ಸ್ಟೋರೀಸ್, ರೈಮ್ಸ್, ಆಕ್ಷನ್ ಸಾಂಗ್ಸ್, ಹಾಡುಗಳ ಮೂಲಕ ಉಚ್ಚಾರಣೆ ಸುಧಾರಿಸುತ್ತದೆ ಮತ್ತು ಪದಗಳು ಸುಲಭವಾಗಿ ನೆನಪಾಗುತ್ತವೆ. ಅದೇ ರೀತಿ ಸರಳ ಇಂಗ್ಲಿಷ್ ಪುಸ್ತಕಗಳನ್ನು ಮಕ್ಕಳಿಗೆ ಕೊಡುವುದು ಒಳ್ಳೆಯ ಅಭ್ಯಾಸ. ಚಿತ್ರಗಳಿರುವ ಪುಸ್ತಕಗಳು ಹೆಚ್ಚು ಸಹಾಯಕವಾಗುತ್ತವೆ. ಉದಾಹರಣೆಗೆ, ಪಿಕ್ಚರ್ ಬುಕ್ಸ್, ವರ್ಡ್ ಬುಕ್ಸ್, ಆಕ್ಟಿವಿಟಿ ಬುಕ್ಸ್. ಇವು ಮಕ್ಕಳಿಗೆ ಪದಗಳನ್ನು ಗುರುತಿಸಲು ಸಹಾಯ ಮಾಡುತ್ತವೆ. ಇನ್ನು ಮಕ್ಕಳಿಗೆ ಇಂಗ್ಲಿಷ್ ಕಲಿಸಲು ಪೋಷಕರ ಪಾತ್ರ ತುಂಬಾ ಮುಖ್ಯ. ಮಕ್ಕಳೊಂದಿಗೆ ಮಾತನಾಡಿ, ತಪ್ಪು ಮಾಡಿದರೂ ಬೈಯಬೇಡಿ, ಪ್ರೋತ್ಸಾಹಿಸಿ, ತಪ್ಪುಗಳನ್ನ ತಿದ್ದಿ. ಮಕ್ಕಳು ತಪ್ಪುಗಳಿಂದಲೇ ಕಲಿಯುತ್ತಾರೆ. ಆದ್ದರಿಂದ ಅವರಿಗೆ ಧೈರ್ಯ ತುಂಬುವುದು ಮುಖ್ಯ. ಇಂಗ್ಲಿಷ್ ಕಲಿಕೆಯನ್ನು ಸುಲಭಗೊಳಿಸುವ ಪ್ರಮುಖ ವಿಧಾನಗಳು ಯಾವುವೆಂದರೆ, ಮಕ್ಕಳಿಗೆ ಇಂಗ್ಲಿಷ್ ಕಲಿಸಲು ನಾವು ಕೆಲವು ವಿಶೇಷ ತಂತ್ರಗಳನ್ನು ಬಳಸಬಹುದು.
ಅವುಗಳಲ್ಲಿ ಮುಖ್ಯವಾದವು ಹೋಮೋಫೋನ್ಸ್, ಟಂಗ್ ಟ್ವಿಸ್ಟರ್ಸ್, ವೊಕ್ಯಾಬ್ಯುಲರಿ ಬಿಲ್ಡಿಂಗ್, ಫೋನಿಕ್ಸ್. ಈ ಎಲ್ಲಾ ವಿಧಾನಗಳು ಮಕ್ಕಳ ಭಾಷಾ ಕೌಶಲ್ಯವನ್ನು ತುಂಬಾ ವೇಗವಾಗಿ ಅಭಿವೃದ್ಧಿಪಡಿಸುತ್ತವೆ. ಹೋಮೋಫೋನ್ಸ್ ಅಂದರೆ ಒಂದೇ ರೀತಿಯಾಗಿ ಕೇಳುವ ಪದಗಳು, ಆದರೆ ಅದರ ಅರ್ಥ ಬೇರೆಯಾಗಿರುತ್ತೆ. ಉದಾಹರಣೆಗೆ SEAC ಅಂದರೆ ಸಮುದ್ರ, SEEC ಎಂದರೆ ನೋಡು ಎಂದರ್ಥವಾಗುತ್ತೆ. SUN ಸನ್ ಎಂದರೆ ಸೂರ್ಯ, SON ಸನ್ ಎಂದರೆ ಮಗ. ಇದರ ಪ್ರಯೋಜನ ಏನೆಂದರೆ ಮಕ್ಕಳು ಉಚ್ಚಾರಣೆ ಮತ್ತು ಅರ್ಥದ ವ್ಯತ್ಯಾಸ ತಿಳಿಯುತ್ತಾರೆ. ಇದರಿಂದ ಅವರ ಲಿಸನಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತದೆ, ಸರಿಯಾದ ಪದ ಬಳಕೆ ಕಲಿಯುತ್ತಾರೆ. ಅದೇ ರೀತಿ ಟಂಗ್ ಟ್ವಿಸ್ಟರ್ಸ್ ಅಂದರೆ ಒಂದೇ ತರಹದ ಧ್ವನಿಗಳಿಂದ ಕೂಡಿದ ಕಷ್ಟಕರ ವಾಕ್ಯಗಳು. ಉದಾಹರಣೆಗೆ 10 ಟೀನಿ ಟರ್ಟಲ್ಸ್, ಅದೇ ರೀತಿ 5 ಫನ್ನಿ ಫ್ರಾಕ್ಸ್ ಮತ್ತು ರೆಡ್ ಲಾರಿ ಯೆಲ್ಲೋ ಲಾರಿ. ಇವುಗಳನ್ನ ವೇಗವಾಗಿ ಹೇಳಿ ನೋಡೋಣ. ಮಜವಾಗಿದೆ ಅಲ್ವಾ? ಇನ್ನು ಈಗ ಫೋನಿಕ್ಸ್ ಬಗ್ಗೆ ಹೇಳುವೆ ಕೇಳಿ. ಮಕ್ಕಳಿಗೆ ಇಂಗ್ಲಿಷ್ ಕಲಿಸುವಾಗ ನಾವು ಮೊದಲು ಗಮನ ಕೊಡಬೇಕಾದ ಮುಖ್ಯ ವಿಷಯವೇ ಫೋನಿಕ್ಸ್. ಫೋನಿಕ್ಸ್ ಅಂದರೆ ಅಕ್ಷರಗಳ ಧ್ವನಿಯನ್ನು ಕಲಿಸುವ ವಿಧಾನ. ಸಾಮಾನ್ಯವಾಗಿ ನಾವು A, B, C ಎಂದು ಅಕ್ಷರಗಳ ಹೆಸರನ್ನು ಕಲಿಸುತ್ತೇವೆ. ಆದರೆ ಫೋನಿಕ್ಸ್ನಲ್ಲಿ ನಾವು ಒಂದೇ ಆಲ್ಫಾಬೆಟ್ನ ಹಲವು ಸೌಂಡ್ಸ್ಗಳ ಬಗ್ಗೆ ಕಲಿಯುತ್ತೇವೆ. ಈ ರೀತಿಯಾಗಿ ಮಕ್ಕಳು ಧ್ವನಿಯನ್ನು ತಿಳಿದುಕೊಂಡರೆ ಅವರು ಪದಗಳನ್ನು ಸುಲಭವಾಗಿ ಓದಲು ಪ್ರಾರಂಭಿಸುತ್ತಾರೆ. ಇನ್ನು ಇಮಿಟೇಷನ್ ಅಂದರೆ ಅನುಕರಣೆಯ ಮಹತ್ವ. ಚಿತ್ರವನ್ನು ನೋಡಿದ ನಂತರ ಮಕ್ಕಳು ಆ ಪಾತ್ರಗಳ ಮಾತನ್ನು ಅನುಕರಿಸಲು ಪ್ರಾರಂಭಿಸುತ್ತಾರೆ. ಇದನ್ನೇ ಇಮಿಟೇಷನ್ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಡೈಲಾಗ್ಸ್ ರಿಪೀಟ್ ಮಾಡುವುದು, ಎಕ್ಸ್ಪ್ರೆಷನ್ ಕಾಪಿ ಮಾಡುವುದು, ಆಕ್ಷನ್ಸ್ ಇಮಿಟೇಟ್ ಮಾಡುವುದು. ಇದು ಮಕ್ಕಳಿಗೆ ತುಂಬ ಸಹಾಯಕ, ಏಕೆಂದರೆ ಪ್ರೊನೌನ್ಸಿಯೇಷನ್ ಸುಧಾರಿಸುತ್ತದೆ, ಫ್ಲೂಯೆನ್ಸಿ ಹೆಚ್ಚುತ್ತದೆ, ಅದರ ಜೊತೆಯಲ್ಲಿ ಅವರ ಕಾನ್ಫಿಡೆನ್ಸ್ ಕೂಡ ಹೆಚ್ಚುತ್ತದೆ. ಟೇಕ್ ಅ ವಾಕ್ ಆ್ಯಂಡ್ ನೇಮ್ ವಾಟ್ ಯು ಸಿ ಅಂದರೆ ಮಕ್ಕಳು ಹೊರಗೆ ನಡೆಯುವಾಗ ತಮ್ಮ ಸುತ್ತಮುತ್ತ ಕಾಣುವ ವಸ್ತುಗಳ ಹೆಸರನ್ನು ಇಂಗ್ಲಿಷ್ನಲ್ಲಿ ಹೇಳುವುದು. ಸೊ ಕೇಳುಗರೆ, ಇಂದು ನಾನು ನಿಮಗೆ ಇಂಗ್ಲಿಷ್ ಬಗ್ಗೆ ಹೇಳಿದ ಈ ಸರಳ ಪಾಠ ಕೇವಲ ಪಾಠವಾಗದೆ ಒಂದು ಮೋಜಿನ ಆಟವಾಗಿತ್ತು ಎಂದುಕೊಳ್ಳುತ್ತಾ, ಇಂದಿನಿಂದಲೇ ನೀವು ಕೂಡ ಸರಳ ಪದಗಳ ಉಚ್ಚಾರ ಮಾಡುತ್ತಾ ಇಂಗ್ಲಿಷ್ ಕಲಿಯಲು ಪ್ರಾರಂಭಿಸಿ. ಅದೇನೇ ಇದ್ರೂ ನಮ್ಮ ಮಾತೃಭಾಷೆ ಕನ್ನಡವೇ ನಮಗೆ ಹೆಚ್ಚು ಇಷ್ಟವಾಗುವ ಭಾಷೆ ಎಂಬುದು ನನಗೂ ಕೂಡ ಗೊತ್ತು. ಆದರೆ ನಾವು ನಮ್ಮ ಮಾತೃಭಾಷೆ ಕನ್ನಡವನ್ನು ಪ್ರೀತಿಸುವುದರ ಜೊತೆಗೆ ಅನ್ಯ ಭಾಷೆಗಳನ್ನು ಕೂಡ ಗೌರವಿಸುವುದು ಅತ್ಯಂತ ಅವಶ್ಯಕವಾಗಿದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಗಾದೆಯ ಅನುಸಾರ ದೇಶ ಸುತ್ತಲೂ ಹಲವು ಭಾಷೆಗಳ ಜ್ಞಾನ ನಮ್ಮಲ್ಲಿರಬೇಕಾಗುತ್ತದೆ ಮತ್ತು ಕೋಶ ಓದಲು ಸಹ ನಮಗೆ ಹಲವು ಭಾಷೆಗಳ ಜ್ಞಾನವಿರುವುದು ಅತಿ ಅವಶ್ಯಕವಾಗಿದೆ. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಇಂಗ್ಲಿಷ್ ಭಾಷೆಯ ಬಳಕೆ ಹೆಚ್ಚಿರುವುದರಿಂದ ನಾವು ಮತ್ತು ನಮ್ಮ ಮಕ್ಕಳು ಕೂಡ ಇಂಗ್ಲಿಷ್ ಭಾಷಾ ಜ್ಞಾನ ಹೊಂದುವುದು ಅನಿವಾರ್ಯವಾಗಿದೆ. ಅದೇ ರೀತಿ ನಾನು ಇಷ್ಟು ಹೊತ್ತು ಹೇಳಿರುವ ವಿಧಾನದಲ್ಲಿ ನೀವು ನಿತ್ಯ ನಿಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಬದಲಿಸಿದರೆ ಸಾಕು. ಸರಳವಾಗಿ ಮತ್ತು ಮನರಂಜಿಸುತ್ತಾ ನೀವು ಇಂಗ್ಲಿಷ್ ಭಾಷೆಯನ್ನು ಕಲಿಯಬಹುದಾಗಿದೆ. ನಮಸ್ಕಾರ. ಇದುವರೆಗೆ ಸರಳವಾಗಿ ಇಂಗ್ಲಿಷ್ ಕಲಿಯುವ ಮತ್ತು ಮಾತನಾಡುವ ಕುರಿತು ಪ್ರಿಯಾಂಕಾ ಶಂಕರ್ ಅವರಿಂದ ಭಾಷಣ ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.